ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಎಂ ಭೇಟಿ ಬಳಿಕವೂ ಕೂಲ್ ಆಗಿಲ್ವಾ ಕೃಷ್ಣಪ್ಪ ಮನವೊಲಿಕೆಗೆ ಕಾಂಗ್ರೆಸ್ ನಾಯಕರು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಕೃಷ್ಣಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ ಈಗ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್. ಕೃಷ್ಣಪ್ಪ ಮನವೊಲಿಕೆಗೆ ಯತ್ನಿಸಿದ್ರು ಸಿಎಂ ಡಿಕೆಶಿ ಮತ್ತು ಸುರ್ಜೇವಾಲಾ ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟಿದ್ರು. ಮೊನ್ನೆನೆ ಮುಗೀತು, ಸಮಾಧಾನ ಆಗಿದ್ದಾರೆ ಕೃಷ್ಣಪ್ಪ ಅಂತೆಲ್ಲ ಹೇಳಲಾಗ್ತಾ ಇತ್ತು. ನೋಡಿದ್ರೆ ಸಮಾಧಾನ ಆಗಿಲ್ಲ. ಹಂಗಾಗಿನೇ ಬಿಕೆ ಹರಿಪ್ರಸಾದ್ ಅವರು ಹೋಗಿದ್ದಾರೆ. ಈಗ ಯಾಕೆ ಅನ್ನೋದೊಂದು ಪ್ರಶ್ನೆ. ಈಗ ಸಂಪುಟ ವಿಸ್ತರಣೆ ಆಗಿದೆ, ಈಗ ಏನು ಮಾಡೋಕ್ಕಾಗಲ್ಲ. ಇರೋದು ಒಂದೇ ಒಂದು ಪ್ಲೇಸ್ ಖಾಲಿ, ಅದನ್ನ ಮಹಿಳೆಯರಿಗೆ ಕೊಡಬೇಕು. ಅದರಲ್ಲೂ ಪೈಪೋಟಿ ಇದೆ. ಇಂಥ ಸಂದರ್ಭದಲ್ಲಿ ಇಷ್ಟೊಂದು ಸರ್ಕಸ್ ನಡೀತಾ ಇರೋದು ಯಾಕೆ? ವಿಜಯನಗರದಲ್ಲಿರುವಂತಹ ಕೃಷ್ಣಪ್ಪ ಅವರ ನಿವಾಸಕ್ಕೆ ಸಿಎಂ ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಇಬ್ಬರೂ ಹೋಗಿ ಬಂದರು ಮೊನ್ನೆ. ಅಲ್ಲಿಗೆ ಮುಗೀತು, ಸಮಾಧಾನ ಆಗಿದ್ದಾರೆ, ಏನೋ ಒಂದು ಮಾತುಕತೆ ಆಗಿರುತ್ತೆ, ಭರವಸೆ ಕೊಟ್ಟಿರ್ತಾರೆ ಅಂತೆಲ್ಲ ಅನ್ಕೊಳ್ಳಲಾಗಿತ್ತು. ನೋಡಿದ್ರೆ ಈಗ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಬೇರೆ ಹೋಗಿದ್ದಾರೆ. ಇದನ್ನು ನೋಡ್ತಾ ಇದ್ರೆ ಇದಿನ್ನೂ ಬಗೆಹರಿದಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಸಿಎಂ ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಹೋದ್ರೂ ಕೂಡ ಬಗೆಹರಿಲಿಲ್ಲ. ಈಗ ಇವ್ರು ಹೋದ್ರೆ, ಕೆಪಿಸಿಸಿ ಅಧ್ಯಕ್ಷರು ಹೋದ್ರೆ ಬಗೆಹರಿದು ಬಿಡುತ್ತಾ ಬಿಕೆ ಹರಿಪ್ರಸಾದ್ ಅವರು? ಅಷ್ಟು ಬೇಗ ಒಪ್ಕೊಂಡ್ಬಿಡ್ತಾರ ಕೃಷ್ಣಪ್ಪ ಅವರು? ಯಾಕೆ ಅಂತ ಅಂದ್ರೆ 2 ಕ್ಷೇತ್ರಗಳವ್ರ ಕೈಯಲ್ಲಿದ್ದಾವೆ. ಒಂದು ವಿಜಯನಗರ, ಮತ್ತೊಂದು ಗೋವಿಂದರಾಜನಗರ. ಅಷ್ಟಲ್ಲದೆ ಬೆಂಗಳೂರಿನಲ್ಲಿ ಅವರ ಪ್ರಭಾವ ಕೂಡ ಇದೆ. ಕೃಷ್ಣಪ್ಪ ಅವರು ಬಹಳ ಹಿರಿಯ ನಾಯಕ. ಪಕ್ಷಕ್ಕೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಡ್ಕೊಂಡಿದ್ದಾರೆ. ಬಹಳ ಸಂತೋಷ. ಸೀನಿಯರ್ ಇದ್ದಾಗ ಅವ್ರಿಗೆ ಅನ್ಯಾಯ ಆದಾಗ ಅವ್ರಿಗೆ ಬೇಸರ ಆಗೋದು ನಿಜ, ಅವ್ರ ಜೊತೆ ಇರೋರಿಗೆ ಬೇಸರ ಆಗೋದು ನಿಜ. ಆದಷ್ಟು ಅದನ್ನ ಕಳ್ಕೊಂಡು ಹೋಗೋಣ ಅಂತ ಹೇಳಿ ಅವರು ಮನವಿ ಮಾಡಿದ್ದೀವಿ. ಸಮಾಧಾನವಾಗಿದ್ದೀನಿ ಅಂತ ಹೇಳಿದ್ದಾರೆ, ಅದು ಸಂತೋಷ. ಅದು ಅವರು ರಾಹುಲ್ ಗಾಂಧಿ ಡಿಸೈಡ್ ಮಾಡ್ತಾರೆ, ಅವರೇ ಮಾತಾಡ್ತಾರೆ, ಗೊತ್ತಾಗುತ್ತೆ ಅವ್ರಿಗೆ. ಈಗ ಆಪ್ಷನ್ ಅನ್ನುವಂಥದ್ದು ಏನೂ ಇಲ್ಲ ಅನ್ನೋದು, ಹಾಗಾಗಿ ಬಂದಂತಹ ನಾಯಕರು ಭರವಸೆಯನ್ನು ಕೊಟ್ಟರು ಅಂತ ಅಂದ್ರೆ ಪಕ್ಷದ ಒಳಗಡೆ ಕೆಲಸ ಬಿಟ್ಟು ಸಚಿವ ಸ್ಥಾನ ಅನ್ನುವಂಥದ್ರಲ್ಲಿ ಯಾವುದೂ ಇಲ್ಲ. ಆಪ್ಷನ್ ಅನ್ನೋದು ಹೇಳ್ಬಿಟ್ರೆ, ಪಾಲಿಟಿಕ್ಸ್ ಈಸ್ ಗೇಮ್ ಆಫ್ ಪಾಸಿಬಿಲಿಟೀಸ್. ಪಾಸಿಬಿಲಿಟೀಸ್ ಇರುವಾಗ ಏನಾದರೂ ಆಗುತ್ತೆ ಪಾಲಿಟಿಕ್ಸ್ ಅಲ್ಲಿ, ಯಾರಿಗೂ ಗೊತ್ತಾಗೋದಿಲ್ಲ ಏನಾಗುತ್ತೆ. ಮಾತಾಡಿ ಸಮಾಧಾನ ಮಾಡ್ತಾರೆ ಅಂತ ನನ್ನ ನಂಬಿಕೆ. ಅಷ್ಟು ಸಹ ಪಕ್ಷಕ್ಕೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಡ್ಕೊಂಡಿದ್ದಾರೆ, ಅದು ಬಹಳ ಸಂತೋಷ. ಎಲ್ಲರೂ ಸಹ ಇಷ್ಟೊಂದು ಸೀನಿಯರ್ ಇದ್ದಾಗ ಅವ್ರಿಗೆ ಅನ್ಯಾಯ ಆದಾಗ ಅವ್ರಿಗೆ ಬೇಸರ ಆಗೋದು ನಿಜ, ಅವ್ರ ಜೊತೆ ಇರೋರಿಗೆ ಬೇಸರ ಆಗೋದು ನಿಜ.